ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು. ಆದರೆ ಸರ್ಕಾರ 8 ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಮನೋಭಾವದ ಇದೆ. ಇವತ್ತು ಎಚ್.ಕೆ. ಪಾಟೀಲ್ರು ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಯಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ. ಈ ಸರ್ಕಾರದ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಅಸಡ್ಡೆ. ಹಿಂದೆ 2 ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ವಿಶೇಷವಾಗಿ ಸಭೆ ಕರೆಸಿ ಇವತ್ತು 7 ಪಕ್ಷಗಳ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ? ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ. ವಿರೋಧ ಪಕ್ಷವನ್ನು ಕರೆದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥದ್ದೆಲ್ಲ ಸಬೂಬುಗಳಷ್ಟೇ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ದರವನ್ನು ನಿಗದಿ ಮಾಡಿದೆ. ರೈತರ ಬೇಡಿಕೆ 3,500 ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳು ಕರ್ತವ್ಯ. ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗ್ತಾರೆ. ಹಿಂದಿನ ಇದ್ದಂಥವ್ರು ಮೇಟಿಯವರ ನಿಧನ ನಂತರ ಅವರ ಅಂತ್ಯಕ್ರಿಯೆಗೆ ಹೋಗ್ತಾರೆ. ಅಲ್ಲಿಂದ ಒಂದು 10 ನಿಮಿಷದ ಜರ್ನಿ ಆ ಪ್ರತಿಭಟನೆ ಕನಿಷ್ಠ ಸೌಜನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ದರ ನಿಗದಿ ಮಾಡ್ತಕ್ಕಂಥದ್ದನ್ನ ಅಲ್ಲೇ ಕ್ರಮ ತೆಗೆದುಕೋಬಹುದಾಗಿದೆ. ಈ ಗ್ರಾಮಗಳೆಲ್ಲ ಬಿಡಬೇಕು ಅಂತ ಮುಖ್ಯಮಂತ್ರಿ ಹೇಳಿ ನಿಗದಿ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು. ಆದರೆ ಸರ್ಕಾರ 8 ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಮನೋಭಾವದ ಇದೆ. ಇವತ್ತು ಎಚ್.ಕೆ. ಪಾಟೀಲ್ರು ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಯಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ. ಈ ಸರ್ಕಾರದ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಅಸಡ್ಡೆ. ಹಿಂದೆ 2 ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ವಿಶೇಷವಾಗಿ ಸಭೆ ಕರೆಸಿ ಇವತ್ತು 7 ಪಕ್ಷಗಳ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ? ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ. ವಿರೋಧ ಪಕ್ಷವನ್ನು ಕರೆದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥದ್ದೆಲ್ಲ ಸಬೂಬುಗಳಷ್ಟೇ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ದರವನ್ನು ನಿಗದಿ ಮಾಡಿದೆ. ರೈತರ ಬೇಡಿಕೆ 3,500 ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳು ಕರ್ತವ್ಯ. ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗ್ತಾರೆ. ಹಿಂದಿನ ಇದ್ದಂಥವ್ರು ಮೇಟಿಯವರ ನಿಧನ ನಂತರ ಅವರ ಅಂತ್ಯಕ್ರಿಯೆಗೆ ಹೋಗ್ತಾರೆ. ಅಲ್ಲಿಂದ ಒಂದು 10 ನಿಮಿಷದ ಜರ್ನಿ ಆ ಪ್ರತಿಭಟನೆ ಕನಿಷ್ಠ ಸೌಜನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ದರ ನಿಗದಿ ಮಾಡ್ತಕ್ಕಂಥದ್ದನ್ನ ಅಲ್ಲೇ ಕ್ರಮ ತೆಗೆದುಕೋಬಹುದಾಗಿದೆ. ಈ ಗ್ರಾಮಗಳೆಲ್ಲ ಬಿಡಬೇಕು ಅಂತ ಮುಖ್ಯಮಂತ್ರಿ ಹೇಳಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.